Students, this is Arun Kumar, Assistant Professor, Department of Commerce, Government First Grade College, Koppa. Today I am going to discuss about the topic of standard costing. Let me see. What do you mean by standard? In simple, we can say that term standard refers to predetermined rate against which performance is judged. So here the predetermined is nothing but is expected cost or rate or the budgeted rate ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಕ್ ಮುಂಚೆನೇ ಅದರ ಒಂದು ವ್ಯಾಲ್ಯೂನ ನಾವು ಕಂಡುಹಿಡಿತೀವಿ, ವ್ಯಾಲ್ಯೂ ಮತ್ತೆ ಎಕ್ಸ್ಪೆನ್ಸಸ್ ನ ಕಂಡುಹಿಡಿತೀವಿ. ಅದನ್ನೇನಂತ ಕರಿತೀವಿ ಅಂದ್ರೆ ಪ್ರಿಡಿಟರ್ಮೈನ್ ರೇಟ್ ಆರ್ ಸ್ಟ್ಯಾಂಡರ್ಡ್ ರೇಟ್ ಅಂತ ಕನ್ಸಿಡರೇಷನ್ ತಗೊಂತೀವಿ. ಇನ್ ಅದರ್ ಟರ್ಮ್ಸ್, ಸ್ಟ್ಯಾಂಡರ್ಡ್ ಇಸ್ ಪ್ರಿಡಿಟರ್ಮೈನ್ ಮೆಜರಬಲ್ ಕ್ವಾಂಟಿಟಿ ಟು ಸೆಟ್ ಎ ಡಿಫೈನ್ಡ್ ಕಂಡೀಷನ್ ಅಗೇನ್ಸ್ಟ್ ವಿಚ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಕ್ಯಾನ್ ಬಿ ಕಂಪೇರ್ಡ್ ಅಂತಾನು ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಏನಂತ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ is defined by CIMA London, a predetermined calculation of how much cost should be used under specified working condition. ಅಂದ್ರೆ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಒಂದು ಖರ್ಚು ವೆಚ್ಚಗಳು ನಮಗೆ ತಗುಲುತ್ತೆ ಅಂತ ಏನ್ ಮಾಡ್ತೀವಿ, ನಾವು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಕ್ ಮುಂಚೆನೆ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿರ್ತೀವಿ. ನಥಿಂಗ್ ಬಟ್ ಇಸ್ ಪ್ರಿಪೇರ್ಡ್ ಬೈ ಎ ಬಜೆಟ್. ಆ ಬಜೆಟ್ ಪ್ರಿಪೇರ್ ಮಾಡಿರೋದನ್ನ ಆ ವ್ಯಾಲ್ಯೂನ ಕಂಡುಹಿಡಿಯೋದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತಾನು ಕನ್ಸಿಡರೇಷನ್ ತಗೊಂತೀವಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತಾನು ಕರಿತೀವಿ. So nothing but, in other words, this is the theoretically the amount of money a company will have to spend to produce a product or perform a service under normal condition. ಅಂದ್ರೆ ಅರ್ಥ, ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ಕಂಪನಿ ಎಷ್ಟು ಒಂದು ಎಕ್ಸ್ಪೆನ್ಸಸ್ ನ ಬೇರ್ ಮಾಡ್ತಿದೆ, ಸ್ಪೆಂಡ್ ಮಾಡ್ತಿದೆ ಪ್ರೊಡ್ಯೂಸ್ ಮಾಡಕ್ಕೆ ಅಂತ ಕಂಪನಿ ಕ್ಯಾಲ್ಕುಲೇಷನ್ ಮಾಡಿ ಅಸರ್ಟೈನ್ ಮಾಡಿ ಇಟ್ಟಿರೋ ಒಂದು ವ್ಯಾಲ್ಯೂನ ಏನಂತ ಕರಿತೀವಿ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಕರಿತೀವಿ. Next, standard costing. Standard costing is a technique which is used in many industries where production is respective nature. ಅಂದ್ರೆ ಅರ್ಥ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅನ್ನೋ ಟೆಕ್ನಿಕ್ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಮತ್ತೆ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಯೂಸ್ ಮಾಡ್ತಾರೆ, ಬಿಕಾಸ್ ಅವರಿಗೆ ನೆಸೆಸಿಟಿ ಇರುತ್ತೆ. So next, standard costing is the method of measuring the differences between the cost actually incurred in manufacturing and the expected cost under standard condition, which is always refers to a specific costing rules which serves as the basis. So simple ಆಗಿ ಹೇಳಬೇಕಾದ್ರೆ it is nothing but standard costing ಅಂದ್ರೆ it is the differences between the actual cost incurred ಮತ್ತೆ standard cost. So artha, standard cost is nothing but is a predetermined cost. Actual cost andre the actual how much of the cost incurred for the production of a product. ಇವೆರಡೂ ಒಂದು ಕಂಪ್ಯಾರಿಸನ್ ಮಾಡಿ ಡಿಫ್ರೆನ್ಸ್ ನ ಕಂಡುಹಿಡಿಯೋಕೆ ಯೂಸ್ ಮಾಡೋ ಒಂದು ಟೆಕ್ನಿಕ್ ನ ಏನಂತ ಕರಿತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ನೆಕ್ಸ್ಟ್, ವೇರಿಯನ್ಸ್ ಅನಾಲಿಸಿಸ್. ವೇರಿಯನ್ಸ್ ಅನಾಲಿಸಿಸ್ ನಥಿಂಗ್ ಬಟ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸೊ ನೋಡೋಣ, ವಾಟ್ ಯು ಮೀನ್ ಬೈ ವೇರಿಯನ್ಸ್ ಅನಾಲಿಸಿಸ್. ಎ ವೇರಿಯನ್ಸ್ is the differences between the standard and the actual performance. So variances ಅಂದ್ರೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಮತ್ತೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಇರೋ ಒಂದು ಡಿಫರೆನ್ಶಿಯೇಟ್ಸ್ ನ ಏನಂತ ಕರಿತೀವಿ ನಾವು ವೇರಿಯನ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದರಲ್ಲಿ ವೇರಿಯನ್ಸಸ್ ಅಲ್ಲಿ ಸೊ ಫೇವರಬಲ್ ವೇರಿಯನ್ಸಸ್ ಅಂದ್ರೆ ಏನು ಮತ್ತೆ ಅಡ್ವರ್ಸ್ ವೇರಿಯನ್ಸಸ್ ಏನು ಅಂತ ನೋಡೋಣ. ಸೊ ಫೇವರಬಲ್ ವೇರಿಯನ್ಸಸ್ ನೋಡಿದ್ರೆ when the actual result are better than the expected result. ಸೊ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗಿಂತ ಆಕ್ಚುಯಲ್ ರಿಸಲ್ಟ್ ಚೆನ್ನಾಗಿದ್ರೆ ಅದನ್ನೇನಂತ ಕರಿತೀವಿ ಅಂದ್ರೆ ಫೇವರಬಲ್ ವೇರಿಯನ್ಸಸ್ ಅಂತ ಕರಿತೀವಿ. ಸೆಕೆಂಡ್ ಥಿಂಗ್, ಅಡ್ವರ್ಸ್ ವೇರಿಯನ್ಸಸ್ ಅಂದ್ರೆ ಇಫ್ ದ ಆಕ್ಚುಯಲ್ ರಿಸಲ್ಟ್ ವಾಸ್ ದಾನ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಸೊ ಆಕ್ಚುಯಲ್ ರಿಸಲ್ಟ್ ವರಸ್ಟ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗಿಂತ ವರಸ್ಟ್ ಇದ್ರೆ ಅದನ್ನೇನಂತ ಕರಿತೀವಿ ಅಂದ್ರೆ ನಾವು ಅಡ್ವರ್ಸ್ ವೇರಿಯನ್ಸಸ್ ಅಂತ ಕರಿತೀವಿ. ಆಯ್ತಾ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ವೇರಿಯನ್ಸಸ್. ವೇರಿಯನ್ಸಸ್ ನ ಮೂರು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್, ಸೆಕೆಂಡ್ ಒನ್ ಆನ್ ದ ಬೇಸಿಸ್ ಆಫ್ ಮೆಜರ್ಮೆಂಟ್, ಥರ್ಡ್ ಒನ್ ಆನ್ ದ ಬೇಸಿಸ್ ಆಫ್ ರಿಸಲ್ಟ್ಸ್. ಸೊ ಫಸ್ಟ್ ಒನ್ ಫಂಕ್ಷನಲ್ ಬೇಸಿಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಫಂಕ್ಷನಲ್ ಬೇಸಿಸ್ ಅಲ್ಲಿ ಫಂಕ್ಷನಲ್ ಬೇಸಿಸ್ ಎರಡು ಸಬ್ ಡಿವೈಡ್ ಮಾಡಿದ್ದಾರೆ. ಒನ್ ಈಸ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಫ್ಯಾಕ್ಟರ್, ಅನದರ್ ಒನ್ ಇಸ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಫ್ಯಾಕ್ಟರ್. ಸೊ ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ವಾಟ್ ಯು ಮೀನ್ ಬೈ ಕಾಸ್ಟ್ ಫ್ಯಾಕ್ಟರ್, ವಾಟ್ ಯು ಮೀನ್ ಬೈ ಸೇಲ್ಸ್ ಫ್ಯಾಕ್ಟರ್ಸ್ ಅಂದ್ರ. ಸೊ ಕಾಸ್ಟ್ ಫ್ಯಾಕ್ಟರ್ ಮತ್ತೆ ಎರಡು ಸಬ್ ಡಿವೈಡ್ ಮಾಡಿದ್ರೆ, ಒನ್ ಇಸ್ ಅ ಮೆಟೀರಿಯಲ್, ಅನದರ್ ಇಸ್ ಅ ಲೇಬರ್, ಅಂಡ್ ಸೇಲ್ಸ್ ಫ್ಯಾಕ್ಟರ್ ನ ಓವರ್ ಹೆಡ್ಸ್. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲ ನಮ್ಗೆಲ್ಲ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ವಾಟ್ ಯು ಮೀನ್ ಬೈ ಮೆಟೀರಿಯಲ್, ವಾಟ್ ಯು ಮೀನ್ ಬೈ ಲೇಬರ್, ವಾಟ್ ಯು ಮೀನ್ ಬೈ ಓವರ್ ಹೆಡ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೆಸೆಸಿಟಿ ಇಲ್ಲ ನಾನು ಮತ್ತೆ ಅಗೇನ್ ಹೇಳೋದು ಅನ್ಕೊಂತೀನಿ. ಸೊ ನೆಕ್ಸ್ಟ್, ಮೆಜರ್ಮೆಂಟ್ ಬೇಸಿಸ್. ಸೊ ಮೆಜರ್ಮೆಂಟ್ ಬೇಸಿಸ್ ಅಂದ್ರೆ ಏನಂತ ನೋಡೋಣ. ಮೆಜರ್ಮೆಂಟ್ ಬೇಸಿಸ್ ಅಂದ್ರೆ ಹೌ ವಿ ಆರ್ ಮೆಜರಿಂಗ್ ದ
ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ, ಅದನ್ನ ಅಬ್ಸಲ್ಯೂಟ್ ಬೇಸಿಸ್, ಸೆಕೆಂಡ್ ಒನ್ ರಿಲೇಟಿವ್ ಮೆಜರ್ಮೆಂಟ್ ಬೇಸಿಸ್ ಅಂತ. ಸೊ ವಾಟ್ ಇನ್ ಬೈ ಅಬ್ಸಲ್ಯೂಟ್ ಬೇಸಿಸ್ ಅಂತ, differences between the standard cost and actual cost measured on the basis of money, in the terms of money. In the terms of money ಅಲ್ಲಿ ನಾವು ಮೆಜರ್ ಮಾಡೋದಿದ್ರೆ ಅದನ್ನ ಅಬ್ಸಲ್ಯೂಟ್ ಮೆಜರ್ಮೆಂಟ್ ಬೇಸಿಸ್ ಅಂತ ಕರಿತೀವಿ. ಮತ್ತೆ ಸ್ಟ್ಯಾಂಡರ್ಡ್ ಕಾಸ್ಟ್ಗೂ ಆಕ್ಚುಯಲ್ ಕಾಸ್ಟ್ಗೂ ಇರೋ ಡಿಫ್ರೆನ್ಶಿಯೇಟ್ಸ್ ನ ಇನ್ ದ ಟರ್ಮ್ಸ್ ಆಫ್ ಮನಿಯಲ್ಲಿ. ರಿಲೇಟಿವ್ ಬೇಸಿಸ್ ಅಂದ್ರೆ ಇನ್ ದ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಯಾವ ಒಂದು ಪರ್ಸೆಂಟೇಜ್ ಇದೆ ಅಂತ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಾವು ಏನಾದರೂ ಮೆಜರ್ ಮಾಡೋದಿದ್ರೆ ಅದನ್ನೇನಂತ ಕರಿತೀವಿ, ರಿಲೇಟಿವ್ ಮೆಜರ್ಮೆಂಟ್ ಬೇಸಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಿದ್ರೆ ರಿಸಲ್ಟ್ ಬೇಸಿಸ್. ಸೊ ರಿಸಲ್ಟ್ ಬೇಸಿಸ್ ಏನಂತ ನೋಡೋಣ. ಸೊ ರಿಸಲ್ಟ್ ಬೇಸಿಸ್ ಅಲ್ಲಿ, ಸೊ ರಿಸಲ್ಟ್ ಬೇಸಿಸ್ ಫೇವರಬಲ್, ರಿಸಲ್ಟ್ ಬೇಸಿಸ್ ಅಡ್ವರ್ಸ್. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ವಿ ವಾಟ್ ಯು ಮೀನ್ ಬೈ ಫೇವರಬಲ್ and what you mean by adverse. So ಇನ್ನೊಂದ್ಸರಿ ನೋಡೋಣ. Favorable means when the actual result are better than the expected result, there will be favorable. If the actual result is worse than the expected result, is nothing but is a adverse variable ಅಂತ ನಾವು ಕನ್ಸಿಡರೇಷನ್ ಕರಿತೀವಿ ಅಂತ. ಸೊ ನೆಕ್ಸ್ಟ್ ನೋಡೋದಿದ್ರೆ ದ ಟೈಪ್ಸ್ ಆಫ್ ಕಾಸ್ಟ್ ವೇರಿಯನ್ಸಸ್. ಸೊ ಕಾಸ್ಟ್ ವೇರಿಯನ್ಸ್ ಯಾವ ರೀತಿ ಎಷ್ಟು ಟೈಪ್ಸ್ ಮಾಡಿದ್ರಂತ. ಸೊ 3 ಟೈಪ್ಸ್ ಆಗಿ ಕಾಸ್ಟ್ ವೇರಿಯನ್ಸ್ ಅಂತ ಕ್ಯಾಲ್ಕುಲೇಟ್ ಇದು ಕನ್ಸಿಡರೇಷನ್ ತಗೊಂಡಿದ್ರೆ. ಸೊ ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್, ಸೆಕೆಂಡ್ ಒನ್ ಲೇಬರ್ ಕಾಸ್ಟ್ ವೇರಿಯನ್ಸಸ್, ಥರ್ಡ್ ಒನ್ ಓವರ್ ಹೆಡ್ ವೇರಿಯನ್ಸಸ್ ಅಂತ ತಗೊಂಡಿದ್ವಿ. ಸೊ ಇವಾಗ ಒಂದೊಂದೇ ನೋಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮೀನಿಂಗ್ ಏನು, ಅದರಲ್ಲಿ ಯಾವ ಯಾವ್ದು ಐಟಮ್ಸ್ ಬರುತ್ತೆ, ಮತ್ತೆ ಲೇಬರ್ ವೇರಿಯನ್ಸಸ್, ಲೇಬರ್ ಕಾಸ್ಟ್ ವೇರಿಯನ್ಸಸ್ ಏನೇನು ಬರುತ್ತೆ, ಮತ್ತೆ ಓವರ್ ಹೆಡ್ ವೇರಿಯನ್ಸಸ್ ಅಲ್ಲಿ ಏನೇನು ಬರುತ್ತೆ ಅಂತ ಸೊ ಬೈ ನೋಡೋಣ. ಸೊ ಫಸ್ಟ್ ಥಿಂಗ್ ನೋಡೋದಿದ್ರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಏನು ಬರುತ್ತೆ ನೋಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಸಬ್ ಡಿವೈಡ್ ಮಾಡಿ ಎರಡು ಇದಾಗಿ ಡಿವೈಡ್ ಮಾಡಿದ್ರೆ ಅದರಲ್ಲಿ ಒಂದು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಮತ್ತು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಮತ್ತೆ ಎರಡು ಡಿವೈಡ್ ಮಾಡಿದ್ರೆ ಅದರಲ್ಲಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಸ್ ಮತ್ತು ಮೆಟೀರಿಯಲ್ ಈಲ್ಡ್ ವೇರಿಯನ್ಸಸ್. ಸೊ ಒನ್ ಬೈ ಒನ್ ಮೀನಿಂಗ್ ಮತ್ತೆ ಫಾರ್ಮುಲಾಸ್ ಏನೇನು ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಏನಂತ ನೋಡೋಣ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಇದೆ ಇಸ್ ನಥಿಂಗ್ ಬಟ್ ಇಸ್ ಅ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಆಕ್ಚುಯಲ್ ಕಾಸ್ಟ್. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಏನಂದ್ರೆ ಅರ್ಥ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಆಕ್ಚುಯಲ್ ಕಾಸ್ಟ್ ಏನಂತ ಕರಿತೀವಿ ನಾವು, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಅಂತ ಕರಿತೀವಿ. ಇದನ್ನ ಮ್ಯಾಥಮೆಟಿಕಲಿ ಇಟ್ ಈಸ್ ರಿಟರ್ನ್ ಆಸ್ ಅಂದ್ರೆ ಮ್ಯಾಥಮೆಟಿಕಲಿ ಫಾರ್ಮುಲಾ ಬೇಸಿಸ್ ಅಲ್ಲಿ ಯಾವ ರೀತಿ ಕನ್ಸಿಡರೇಷನ್ ತಗೊಂತೀವಿ ಅಂತ. ಸೊ ನೋಡೋಣ ಫಾರ್ಮುಲಾ. Material cost variances equals standard quantity into standard price minus actual quantity into actual price. So ಇದನ್ನ ಬೇಕಾದ್ರೆ ಯಾವ ರೀತಿ ತಗೋಬಹುದು ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್ ಅಂತ ತಗೋಬಹುದು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತೆ ಸ್ಟ್ಯಾಂಡರ್ಡ್ ಪ್ರೈಸ್ ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಸಿಗುತ್ತೆ. ಆಕ್ಚುಯಲ್ ಕ್ವಾಂಟಿಟಿ ಮತ್ತೆ ಆಕ್ಚುಯಲ್ ಪ್ರೈಸ್ ನ ಮಲ್ಟಿಪಲ್ ಮಾಡಿದಾಗ ನಿಮಗೆ ಆಕ್ಚುಯಲ್ ಕಾಸ್ಟ್ ಸಿಗುತ್ತೆ. ಸೊ ಅದನ್ನ ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್ ಅಂತಾನು ತಗೋಬಹುದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ MCB ಈಕ್ವಲ್ಸ್ SQ into SP minus AQ into AP ಅಂತ ಕನ್ಸಿಡರೇಷನ್ ತಗೊಂಡು. ಇಟ್ ಇಸ್ ಅ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್. ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್. ಸೊ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಫಾರ್ಮುಲಾ ನೋಡೋದಿದ್ರೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಈಕ್ವಲ್ಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ ಹೇಳಿದೆ ಇಟ್ ಇಸ್ ಅ ಪ್ರಿಡಿಟರ್ಮೈನ್ಡ್ ಪ್ರೈಸ್. ಆಕ್ಚುಯಲ್ ಪ್ರೈಸ್ ಮೀನ್ಸ್ ಆಕ್ಚುಯಲ್ ಪ್ರೈಸ್, ಆಕ್ಚುಯಲ್ ಅಮೌಂಟ್, how much of the cost is incurred for the production of the product ಅಂತ. ಅದನ್ನ ಆಕ್ಚುಯಲ್ ಕ್ವಾಂಟಿಟಿ ಅಂದ್ರೆ how much of the quantity utilized for the production of the units ಅಂತ, ಅದನ್ನ ಆಕ್ಚುಯಲ್ ಅಂತ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ನೋಡಿದ್ರೆ MPV ಈಕ್ವಲ್ಸ್ AQ into SP minus AP ಅಂತ ಕನ್ಸಿಡರೇಷನ್ ತಗೋದು. ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದೀನಿ, ಸ್ಟಾರ್ ಮಾರ್ಕ್ ಇಸ್ ಅ ನೋಟ್ ಪಾಯಿಂಟ್. ಸೊ ಇಲ್ಲಿ ನೋಡಿ ಆಕ್ಚುಯಲ್ ಕ್ವಾಂಟಿಟಿ ಮೀನ್ಸ್ ಆಕ್ಚುಯಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಪರ್ಚೇಸ್. If in the question material purchase not given, it is taken as equal to the material. How much of the material is given, it is considered as a assumption as a is a material actual quantity ಅಂತ ಕನ್ಸಿಡರೇಷನ್ ತಗೋ. ನೆಕ್ಸ್ಟ್ ನೋಡಿದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಅಂತ ಏನಂತ ನೋಡೋಣ. ಇಟ್ ಈಸ್ ಮೆಜರ್ ವೇರಿಯನ್ಸಸ್ ಇನ್ ದ ಮೆಟೀರಿಯಲ್ ಕಾಸ್ಟ್ ಡ್ಯೂ ಟು ಯೂಸೇಜ್ ಅಂದ್ರೆ ಕನ್ಸಂಪ್ಷನ್ ಆಫ್ ದ ಮೆಟೀರಿಯಲ್. ಯೂಸೇಜ್ ನೇಮ್ ಓನ್ಲಿ ಇಂಡಿಕೇಟ್ಸ್ ದ ಯೂಸೇಜ್, ಎಷ್ಟು ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ವು ಅಂತ ಬೇಸಿಸ್ ಆಫ್ ನಾವು ಕನ್ಸಿಡರೇಷನ್ ತಗೊಂಡ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಕರಿತೀವಿ. ಫಾರ್ಮುಲಾ ಏನಿದೆ ಅಂತ ನೋಡೋಣ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಆಲ್ರೆಡಿ ಹೇಳಿದ್ರೆ ದ ಪ್ರಿಡಿಟರ್ಮೈನ್ಡ್ ಪ್ರೈಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ ಮೀನ್ಸ್ ಪ್ರಿಡಿಟರ್ಮೈನ್ಡ್ ಕ್ವಾಂಟಿಟಿ ಆರ್ ಯೂನಿಟ್ಸ್ ಅಂತ. ಸೊ ಬಿಫೋರ್ ಸ್ಟಾರ್ಟಿಂಗ್ ಎಷ್ಟು ಬೇಕಾದ ಒಂದು ಎಕ್ಸ್ಪೆಕ್ಟೆಡ್ ಯೂನಿಟ್ಸ್ ನಾವು ಕನ್ಸಿಡರೇಷನ್ ತಗೊಂಡು ನೆನ್ಕೊಳ್ತೀವಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಕರೀತೀವಿ. ಆಕ್ಚುಯಲ್ ಕ್ವಾಂಟಿಟಿ ಮೀನ್ಸ್ ಆಕ್ಚುಯಲ್ ಯೂನಿಟ್ಸ್ ಹೌ ಮಚ್ ಇಸ್ ಇನ್ಕರ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಎ ಪ್ರಾಡಕ್ಟ್ ಅಂತ. ಸಿಂಪಲ್ ಆಗಿ ತೋರಿಸಿದ್ರೆ MUV equals SP into SQ minus AQ ಅಂತ ಕನ್ಸಿಡರೇಷನ್ ತಗೊಂತೀವಿ. ಸೊ here also it's a given note point. So actual quantity means the actual quantity of the material used ಅಂತ. So material mix variances. So ನೋಡೋಣ material mix variance. Variances in material consumption may arise due to difference in a proportion used actually from the standard mix or proportion
It arises only two more inputs are used to produce a product. So ಅರ್ಥ ಇಸ್ ಅ ಮಿಕ್ಸ್ ವೇರಿಯನ್ಸ್ ಅಂತ. ಸೊ ನಾವು ಯಾವಾಗ ಎರಡಕ್ಕಿಂತ ಜಾಸ್ತಿ ಒಂದು ಮೀನ್ಸ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಒಂದು ಪ್ರೊಡ್ಯೂಸ್ ಮಾಡಬೇಕು ಒಂದು ಪ್ರಾಡಕ್ಟ್ ಅಂದರೆ, ಸೊ ಇನ್ಪುಟ್ಸ್ನ ಎರಡಕ್ಕಿಂತ ಜಾಸ್ತಿ ಇರೋ ಇನ್ಪುಟ್ಸ್ನ ಯೂಸ್ ಮಾಡಿದಾಗ ಏನು ಮಾಡುತ್ತೆ, ನಮಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಸ್ ಈಕ್ವಲ್ಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ or MMV equals RSQ minus AQ into SP ಅಂತ. ಆಕ್ಚುಯಲ್ ಕ್ವಾಂಟಿಟಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಸ್ಟ್ಯಾಂಡರ್ಡ್ ಪ್ರೈಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏನಂತ ನೋಡೋಣ. ಸೊ ನೋಡೋದಿದ್ರೆ, ಸೊ ವೇರಾಸ್ revised standard quantity equals standard quantity of one material divided by total of standard quantity of all the material into total of actual of all the material. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಕ್ಯಾಲ್ಕುಲೇಟ್ ಮಾಡಿರೋದು ಆದಮೇಲೆ ಮತ್ತೆ ನಾವು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸಸ್ ಆರ್ ಮೆಟೀರಿಯಲ್ ಸಬ್ ಯೂಸೇಜ್ ವೇರಿಯನ್ಸಸ್ ಅಂತ ಕರಿತೀವಿ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಮೆಟೀರಿಯಲ್ ರಿವೈಸ್ಡ್ ಯೂಸೇಜ್ ವೇರಿಯನ್ಸಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ or R ಅಲ್ಲಾಂದ್ರೆ MRUV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ SP. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಆಲ್ರೆಡಿ ಹೇಳಿದ್ದಾನೆ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಲಾಸ್ಟ್ ಫಾರ್ಮ್ ಇದರಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ದು ಲಾಸ್ಟ್ ಫಾರ್ಮ್ ಮೆಥಡಲ್ಲಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಮೆಟೀರಿಯಲ್ ರಿವೈಸ್ ಯೂಸೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸಸ್ ಆಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸ್ or MYV ಈಕ್ವಲ್ಸ್ AV ಮೈನಸ್ SY ಇಂಟು SOP ಅಂತ ಕನ್ಸಿಡರೇಷನ್ ತಗೊಂಡು ಇದು ಹೀಲ್ಡ್ ಕೊಟ್ಟಾಗ ಮಾತ್ರ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ ಸಾಲ್ವ್ ಮುಂಚೆ ನಾವು ಇವಾಗವರೆಗೂ ಏನೇನು ಕಲ್ತಿದ್ದೀವಿ ಅಂತ ಒಂದ್ಸರಿ ನೋಡೋಣ. ಸೊ ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್, ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್ ಕಾಸ್ಟ್, ವಾಟ್ ಯು ಮೀನ್ ಬೈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮತ್ತು ವೇರಿಯನ್ಸಸ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ವೇರಿಯನ್ಸಸ್ಸು, ಮತ್ತು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್ ಎಷ್ಟಿದೆ. ಸೊ ಅದರಲ್ಲಿ ಮೆಟೀರಿಯಲ್ ಕಾಸ್ಟ್ ಅಂದರೆ ಏನು, ಫಾರ್ಮುಲಾ ಏನಿದೆ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಏನು, ಫಾರ್ಮುಲಾ ಏನಿದೆ, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಸ್ ಏನು, ಫಾರ್ಮುಲಾ ಕ್ಯಾಲ್ಕುಲೇಷನ್ ಆಫ್ ಫಾರ್ಮುಲಾ ಯಾವುದಿದೆ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಸ್ ಏನು, ಫಾರ್ಮುಲಾ ಏನಿದೆ, ಮತ್ತು ಮೆಟೀರಿಯಲ್ ಈಲ್ಡ್ ವೇರಿಯನ್ಸಸ್ ಅಂದರೆ ಏನೋ ಅದ್ರ ಫಾರ್ಮುಲಾ ಏನಿದೆ ಅಂತ ಕಲ್ತಿದ್ವಿ. ಇವಾಗ ಆ ಒಂದು ಬೇಸಿಸ್ ಮೇಲೆ ಏನು ಮಾಡಬೇಕು ನಾವು, ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. So first problem, illustration 1. The standard material required to manufacture 1 unit of product X is 10 kgs and the standard price per kg of material is ₹25 per kg. The cost account records however relieves that 11,500 kgs of material costing ₹276,000 were used for manufacturing of 1,000 units of inputs of product X. Calculate material variances. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇನ್ನೊಂದ್ಸರಿ ನೋಡೋಣ. ಸೊ ಹೈಲೈಟ್ ಮಾಡಿರೋ ಒಂದು ಇನ್ಫಾರ್ಮೇಷನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ದ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ 1 ಯೂನಿಟ್, ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮೆಟೀರಿಯಲ್ ಎಕ್ಸ್ಗೆ ವಿ ರಿಕ್ವೈರ್ಡ್ 10 kgs ಆಫ್ ಯೂನಿಟ್ದು ಪ್ರಾಡಕ್ಟ್ ಬೇಕಾಗುತ್ತೆ, ಮೆಟೀರಿಯಲ್ ಬೇಕಾಗುತ್ತೆ. ಆ್ಯಂಡ್ ದ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ kg ಆಫ್ ಮೆಟೀರಿಯಲ್ ಈಸ್ ₹25. ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ, ಒಂದು kgಗೆ ₹25 ಇದೆ. ಮತ್ತು ಅಕೌಂಟ್ಸ್ ರೆಕಾರ್ಡಲ್ಲಿ 11,500 kgs ಆಫ್ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಂದ್ರೆ ₹276,000 ರಿಕ್ವೈರ್ಡ್ ಇದೆ. ಮತ್ತು ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವರು, 1000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮೆಟೀರಿಯಲ್ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ. So calculation of material variances. The first one, material cost variances ಅಂತ. Material cost variance ಅಂದರೆ standard quantity into standard price minus actual quantity into actual price. So material price variances ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. Material price variances equals actual quantity into standard price minus actual price. Material usage variances equals standard quantity minus actual quantity into standard price. ಸೊ ಇವಾಗ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೋಣ. ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್. ಸೊ ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂಚೆ ಸೊ ಫಸ್ಟ್ ಐಟಮ್ಸ್ ಏನೇನು ಕೊಟ್ಟಿದ್ದಾರೆ, ಗಿವನ್ ಐಟಮ್ಸ್ ಅಂತ ನೋಡೋಣ. ಬಿಕಾಸ್ ವಿ ರಿಕ್ವೈರ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಪ್ರೈಸ್, ಆಕ್ಚುಯಲ್ ಕ್ವಾಂಟಿಟಿ, ಆಕ್ಚುಯಲ್ ಪ್ರೈಸ್ ಬೇಕು. ಸೊ ಪ್ರಾಬ್ಲಮ್ ಏನೇನು ಕೊಟ್ಟಿರೋ ಒಂದ್ಸರಿ ಚೆಕ್ ಮಾಡೋಣ. ಸೊ ಮಾಡೋದಿದ್ರೆ ಸೊ ನೋಡಿ, ಸ್ಟ್ಯಾಂಡರ್ಡ್ ಮೆಟೀರಿಯಲ್ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸ್ ಈಸ್ ₹10 kgs and the standard price per kg of material is ₹25. So standard quantity ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನೋಡಿ, ಫಾರ್ ಪ್ರೊಡಕ್ಷನ್ ಆಫ್ 1 ಯೂನಿಟ್ಗೆ, ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ವಿ ರಿಕ್ವೈರ್ಡ್ 10 kgs ಆಫ್ ಮೆಟೀರಿಯಲ್, ಕರೆಕ್ಟಾ? ಬಟ್ ಹೌ ಮಚ್ ಆಫ್ ದ ಮೆಟೀರಿಯಲ್ ವಿ ಆರ್ ಪ್ರೊಡ್ಯೂಸಿಂಗ್ ಹಿಯರ್? 1000 ಯೂನಿಟ್ಸ್.
Therefore, for 1000 units ಎಷ್ಟಾಗುತ್ತೆ? So 1000 units into 10. So 10 kgs. ಎಷ್ಟಾಗುತ್ತೆ ಟೋಟಲಿ? 10,000 kgs is a standard quantity. ಅರ್ಥ ಮಾಡ್ಕೊಳ್ಳಿ. For production of 1 unit, we require 10 kgs of material. For production of 100,000 units, so 1000 into 10. So 10,000 kgs of material required. It is a standard quantity. So next note is the standard price. They only given, so standard price per kg of material is rupees 25 rupees ಅಂತ ಕೊಟ್ಟಿದ್ದಾರೆ. So standard price 25 ಅಂತ ಕನ್ಸಿಡರ್. Actual quantity ಅವರೇ ಕೊಟ್ಟಿದ್ದಾರೆ. Actual quantity ಎಷ್ಟಿದೆ? 11,500 kgs ಅಂತ ಅವರೇ ಕೊಟ್ಟಿದ್ದಾರೆ. However, relieves the accounts ಅಂದ್ರೆ it is actually accounts ಅಲ್ಲಿ ಕೊಟ್ಟಿರೋದು 11,500 kgs ಯೂಸ್ ಮಾಡಿದೆ. Standard price 25. But actual price problem ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. But actual price ಕೋಡ್ ಕೊಟ್ಟಿಲ್ಲ. But ಏನು ಕೊಟ್ಟಿದ್ದಾರೆ? They given the information for the calculation of actual price. ಏನು information ಕೊಟ್ಟಿದ್ದಾರೆ ಅಂದ್ರೆ 11,500 kgs of material purchase ಮಾಡೋಕ್ಕೆ we required 2,76,000 rupees. ಅಂದ್ರೆ ಅರ್ಥ 2,76,000 divided by 11,500 ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಆಕ್ಚುಯಲ್ ಪ್ರೈಸ್ ಸಿಗುತ್ತೆ. ಸೊ ನೋಡಿ 2,76,000 divided by 11,500 kgs ಅಂದ್ರೆ 24 rupees per kg ಏನಾಗಿರುತ್ತೆ? ಆಕ್ಚುಯಲ್ ಪ್ರೈಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಗಿವನ್ ಐಟಮ್ಸ್. ಇವಾಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸಿಕ್ಕಿದೆ, ಸ್ಟ್ಯಾಂಡರ್ಡ್ ಪ್ರೈಸ್ ಸಿಕ್ಕಿದೆ, ಆಕ್ಚುಯಲ್ ಕ್ವಾಂಟಿಟಿ ಸಿಕ್ಕಿದೆ, ಆಕ್ಚುಯಲ್ ಪ್ರೈಸು ಸಿಕ್ಕಿದೆ. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ ಫಾರ್ಮುಲಾಸ್. ಸೊ ಫಸ್ಟ್ ನೋಡಿ, material cost variances, standard quantity into standard price minus actual quantity into actual price. So formula ನೋಡಿದ್ರೆ ನೋಡಿ, standard quantity ಎಷ್ಟು kgs ಇದೆ? 10,000 kgs ಇದೆ into 25 rupees is the standard price minus 11,500 is actual quantity into 25 rupees is the actual price. So ಮಾಡೋದಿದ್ರೆ, so standard quantity ಎಷ್ಟು ಬರುತ್ತೆ? 2,50,000 10,000 into 25 ಅಂದ್ರೆ 2,50,000, 11,500 into 24 ಅಂದ್ರೆ 2,76,000. ಏನಾಗುತ್ತಂದ್ರೆ, ಸೊ 26,000 ಇಸ್ ಅಡ್ವರ್ಸ್ ಅಂತ ಕನ್ಸಿಡರೇಷನ್. ದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು ಬರುತ್ತೆ? rupees 26,000 ಅಷ್ಟೇ. ಸೊ ನೆಕ್ಸ್ಟ್ ಮೆಥಡ್ ಮಾಡೋದಿದ್ರೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ನೋಡಿದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ. ಸೊ ಅದು ಮೂರು ನಮ್ಮ ಹತ್ರ ಇದೆ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 20 rupees, 25 rupees is ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? 24 rupees the actual price into 11,500 kgs of the actual quantity. ಸೊ ಮಾಡಿದ್ರೆ 25 minus 24 is 1 rupee into 11,500. ಸೊ 11,500 is a favorable because ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಾಗಿದೆ? ಜಾಸ್ತಿ ಇದೆ. ಸೊ ಅದಕ್ಕೆ 11 is a favorable. Material usage variances equals standard quantity minus actual quantity into selling standard price ಅಂತ. ಸೊ ನೋಡಿ ಯೂಸೇಜ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 10,000 ಯೂನಿಟ್ಸ್ ಇದೆ. ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ? 11,500 ಯೂನಿಟ್ಸ್ ಇದೆ. ಸೊ ಇಂಟು 25 ಆಯ್ತಾ. ಸೊ ಮಾಡಿದ್ರೆ ಮೈನಸ್ 11,500 ಬರುತ್ತೆ ಇಂಟು 25 ಬರುತ್ತೆ. ಸೊ ಮೈನಸ್ 11,500 ಇಂಟು 25 ಅಂದರೆ ಸೊ 37,500 is the adverse. So it is a solution for the material cost variance. Material cost variance ಎಷ್ಟು ಬರುತ್ತೆ? 26,000. Material price variance 11,500. Material usage variance ಬಂದು 37,500 is the value. So next ನೋಡೋದಿದ್ರೆ, so another problem, illustration 2. So Darling Company Limited works on the standard costing system and produces X. The standard estimation of material for manufacturing of 1,000 units of product X is 4,000 kgs at rupees 25 per kg, 2.5 per kg. In the month of January 2018, manufactured 2,000 units of product X, and it is found that 820 kgs of material is consumed at rupees 2.60 per kg. So ಇನ್ನೊಂದ್ಸರಿ ಓದ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. Darling Company Limited works on the standard costing system and produces product X. So product X na produce ಮಾಡ್ತಿದ್ರೆ the standard estimation of material of manufacture of 1,000 units. 1,000 units na manufacture ಮಾಡಬೇಕಂದ್ರೆ product X they required 400 kgs of material. 1,000 units produce ಮಾಡಬೇಕಂದ್ರೆ ಎಷ್ಟು material required ಇದೆ? 400 kgs. 1 kg ಎಷ್ಟಿದೆ? 2.5 rupees per kg ಏನಾಗಿದೆ? ವ್ಯಾಲ್ಯೂ ಇದೆ. In the month of January 2018, ಇದನ್ನ ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರೇಷನ್ ತಗೋಬೇಕು. In the month of January 2018, manufactured 2,000 units. ಎಷ್ಟು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ? 2,000 units of product X, and it found that 820 kgs of material is consumed. ಅಂದ್ರೆ consumed means actually ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ರೆ? 820 kgs. ಇದನ್ನ ಆಕ್ಚುಯಲ್ ಕ್ವಾಂಟಿಟಿ ಅಂತ ಕರಿತೀವಿ. 820 kgs consumed at rupees 2.60 per kg. ಸೊ ಇಲ್ಲಿ 2.60 ಏನಾಗುತ್ತೆ? ಆಕ್ಚುಯಲ್ ಪ್ರೈಸ್ ಆಗುತ್ತೆ. ಆಕ್ಚುಯಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಆಕ್ಚುಯಲ್ ಪ್ರೈಸ್ ಕೊಟ್ಟಿದ್ದಾರೆ, ಬಟ್ ಆಕ್ಚುಯಲ್ ಸ್ಟ್ಯಾಂಡರ್ಡ್ ಪ್ರೈಸು ಕೊಟ್ಟಿದ್ದಾರೆ. ಬಟ್ ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಕ್ಯಾಲ್ಕುಲೇಟ್ ಮೆಟೀರಿಯಲ್ ವೇರಿಯನ್ಸಸ್. ಇಲ್ಲೂ ಮೆಟೀರಿಯಲ್ ವೇರಿಯನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ.
So first calculate of material variances. Material variance calculate for first material cost variances, standard price into standard quantity into standard price minus actual quantity into actual price. So material price variances equals standard quantity actual quantity into standard price minus actual price. Material usage variances equals standard quantity minus actual quantity into standard price. So ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡೋಣ. ಸೊ ಗಿವನ್ ನೋಡೋದಿದ್ರೆ ಸ್ಟ್ಯಾಂಡರ್ಡ್ ಎಸ್ಟಿಮೇಷನ್ ನೋಡಿ 1000 kgs ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಮೆಟೀರಿಯಲ್ ಬೇಕಾಗುತ್ತೆ, ಮೆಟೀರಿಯಲ್ 400 kgs ಬೇಕಾಗುತ್ತೆ at rupees 2.4 per kg ಅಂತ. ಸೊ ನೋಡಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ 1000 ಯೂನಿಟ್ಸ್ ನೀಡ್ಸ್ 400 kgs. 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ 400 kgs ನೀರಿದೆ ಈಕ್ವಲ್ಸ್ ಫಾರ್ 2000 ಯೂನಿಟ್ಸ್ಗೆ ಎಷ್ಟಾಗುತ್ತೆ ನೋಡಿ. 2000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ 400 ಡಿವೈಡೆಡ್ ಬೈ 1000 ಇಂಟು 2000 ಎಷ್ಟು ಬರುತ್ತೆ, 800. ಅಂದರೆ 2000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮಗೆ ಎಷ್ಟು kgs ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಇದೆ, 800 kgs ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಇದೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ. ಸೊ ಇನ್ನೊಂದ್ಸರಿ ನೋಡಿ, ಫಾರ್ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ವಿ ನೀಡ್ 400 kgs ಆಫ್ ಮೆಟೀರಿಯಲ್. ಫಾರ್ 2000 ಯೂನಿಟ್ಸ್ಗೆ ಸೊ 400 ಡಿವೈಡೆಡ್ ಬೈ 1000 ಇಂಟು 2000 ಮಲ್ಟಿಪಲ್ ಮಾಡಿದಾಗ ನಮಗೆ ಆಗುತ್ತೆ 800 kgs ಬೇಕಾಗುತ್ತೆ. ಮೀನ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಸ್ 800. ಸೊ ಆಕ್ಚುಯಲ್ ಕ್ವಾಂಟಿಟಿ ಇಸ್ ಓನ್ಲಿ ಗಿವನ್ 820 kgs ಫಾರ್ 2000 ಯೂನಿಟ್ಸ್ಗೆ. ಸ್ಟ್ಯಾಂಡರ್ಡ್ ಪ್ರೈಸ್ 2.5, ಆಕ್ಚುಯಲ್ ಪ್ರೈಸ್ 2.6 ಅವರೇ ಕೊಟ್ಟಿದ್ದಾರೆ. ಸೊ ಇವಾಗ ಸಾಲ್ವ್ ಮಾಡೋಣ. So material cost variances equals standard quantity into standard price minus actual quantity into actual price. So ನೋಡಿ standard quantity ಎಷ್ಟಿದೆ 800 kgs into 2.5 minus 820 into 2.6. So 2000 minus 2000 132. So 132 is the adverse. So material cost variances ಎಷ್ಟಿದೆ 132 ಇದೆ. Material price variances equals standard price minus actual price into actual quantity. Standard price ಎಷ್ಟಿದೆ 2.5 ಇದೆ, actual price ಎಷ್ಟಿದೆ 2.6 ಇದೆ, into actual quantity ಅಂದ 820 ಇದೆ. ಸೊ ನೋಡಿ 2.5 minus 2.6 into 820. So minus 0.10 into 820 is 82 rupees is adverse. Material usage variances equals standard quantity minus actual quantity into standard price. So standard quantity 800 ಇದೆ, actual quantity ಎಷ್ಟಿದೆ 820 ಇದೆ, into standard price 2.5 ಇದೆ. So 800 minus 820 into 2.5. So minus 20 into 2.5 50 adverse ಆಗಿರುತ್ತೆ. ಸೊ ಇದು ಮೆಟೀರಿಯಲ್ ವೇರಿಯನ್ಸಸ್. ಫಸ್ಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟಿದೆ 120 rupees ಅಡ್ವರ್ಸ್ ಆಗಿದೆ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸಸ್ 82 ಅಡ್ವರ್ಸ್ ಆಗಿದೆ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ 50 rupees ಅಡ್ವರ್ಸ್ ಆಗಿದೆ. ಸೊ ಇದು ಸೊಲ್ಯೂಷನ್. Next, thank you students.